ಸರ್ 6ನೇ ತಾರೀಕು 4ನೇ ತಿಂಗಳು 2026ರಲ್ಲಿ 25 ಕೇಸ್ ಇದೆ 26 ಸರ್. ವೆಂಕಟೇಶ್ವರ ಒಳ್ಳೆ ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ ಸರ್. ನರಸಿಂಹಮೂರ್ತಿ ಮತ್ತು ನರಸಿಂಹಮೂರ್ತಿ ತಮ್ಮ ಚಲುರಾಜು, ನಂದೀಸ, ದಾಸಪ್ಪ, ಗವಿಸಿದ್ದ, ಮದ್ದೂರು ನಾಗಯ್ಯನವರು ಬಂದು ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ ಸರ್. ಗಲಾಟೆ ಮಾಡಿ ನಮಗೆ ಹೊಡೆದು ಮತ್ತೆ ಸ್ಟೇಷನ್ಗೆ ಅವರೇ ಫೋನ್ ಮಾಡ್ತಾರೆ ನರಸಿಂಹಮೂರ್ತಿ, ಈ ಥರ ಗಲಾಟೆ ಮಾಡಿದ್ದಾರೆ ಬನ್ನಿ ಅಂತ. ಬಂದು ಸ್ಟೇಷನ್ ಬಂದು ಜೀಪ್ ಕರ್ಕೊಂಡ್ಬಂದು ಜೀಪಲ್ಲಿ ನನ್ನ ಮಗನ ಕರ್ಕೊಂಡ್ಬರ್ತಾರೆ ಸ್ಟೇಷನ್ಗೆ ಕರ್ಕೊಂಡು ಸ್ಪಾಟಲ್ಲೇ ಇರ್ತಾನೆ ಸರ್ ನರಸಿಂಹಮೂರ್ತಿ. ಗಲಾಟೆನೇ ಕಾರಣ ಕುಮ್ಮಕ್ಕ ಅವನಿಗೆ ಸರ್ ನರಸಿಂಹಮೂರ್ತಿ ನರಸಿಂಹಮೂರ್ತಿ ಗಲಾಟೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್. ಕಂಪ್ಲೇಂಟ್ ಕೊಟ್ಟರೆ ಅವ್ರನ್ನೂ ಸೇರ್ಸೋದು. ಆದರೆ FIR ಕಾಪಿ ಹಾಕಿದ್ರೆ ಸರ್. FIR ಅಲ್ಲೇ ಇದ್ದಾರೆ ನರಸಿಂಹಮೂರ್ತಿ ತಮ್ಮ ಚಲುರಾಜ್ ಇದ್ದಾರೆ. ಆದರೆ ರಿಪೋರ್ಟ್ ಹಾಕಿದ್ರೆ ಸರ್ ಚಾರ್ಜ್ ಶೀಟಲ್ಲಿ ಸ್ಪಾಟಲ್ಲಿ ಇಲ್ಲ ಅಂದ್ಬಿಟ್ಟು ಹೆಸರು ಬಿಟ್ಟು ಬಿಟ್ಟಿದ್ದಾರೆ ಸರ್. ಅವ್ರು ಬರ್ಲಿಲ್ಲ ಅಂದ್ರೆ ಸರ್ ಗಲಾಟೆನೇ ಇಲ್ಲ ಸರ್. ಈ ವರ್ಷ ಕೇಸ್ ಆಗಿತ್ತು. ಹೌದು ಸರ್, ಈ 4 ತಿಂಗಳಲ್ಲಿ 6 ತಿಂಗಳಲ್ಲಿ ಸರ್. ಎಲ್ಲಿದೆ FIR ಎಲ್ಲಿದೆ? ಅಲ್ಲೇ ಸರ್. ಇದು ಹೋದ ವರ್ಷದಲ್ಲಪ್ಪ ಇದು? ಇಲ್ಲ ಸರ್, 2026 25 ಚಾರ್ಜ್ ಶೀಟ್ ಆಗಿದೆ ಅಲ್ಲ ಇದು? ಚಾರ್ಜ್ ಶೀಟ್ ಆಗಿದೆ ಸರ್. ನಾನೇ ಅಲ್ಲ ಈ ವರ್ಷದ ಹೇಳ್ತಾರ ಅವ್ರು. ಇದು ಒಂದು 26 ಸರ್. ಇಲ್ಲಿ 4 ತಿಂಗಳಲ್ಲಿ ಏಪ್ರಿಲ್ 4 ತಿಂಗಳು ಆಗಿರೋದು. ವೆಂಕಟೇಶ್ವರ 25 ಇದೆ. ಹೌದು ಸರ್. 25 4 ಅಲ್ಲಿ ಕೊಡಿ ಸರ್, ಮುಂದೆ ಕೊಡಿ ಸರ್ ಕಾಪಿ. ಇಲ್ಲ ಇದು ಅಲ್ಲ ಅದು ಕೊಡಿ ಸರ್. ಅದಲ್ಲ 25 ಆಗಿದೆ, ಅದನ್ನ ಮರು ತನಿಖೆ ಮಾಡಬೇಕು. ಹೌದು ಸರ್. ಯಾಕಂದ್ರೆ ಸ್ಪಾಟ್ ಅಲ್ಲಿ ಇದ್ರೆ ಸರ್, ನಾವು ನರಸಿಂಹಮೂರ್ತಿ ಬರ್ಲಿಲ್ಲ ಅಂದ್ರೆ ನಮ್ಗೆ ನನ್ನ ಮಕ್ಕಳಿಗೆ ಯಾರು ಗಲಾಟೆನೇ ಆಗಿಲ್ಲ, ನಮಗೂ ಹೊಡಿತಿಲ್ಲ ಸರ್. ಕೆಡಿಕಂದು ತುಳ್ಕೊಂಡು ಎಲ್ಲ ಬರ್ತಾರೆ ಸರ್. ಅಲ್ಲೇ ಇದ್ದಾರೆ ಸುಮಾರು ಹೆಚ್ಚಿಗೆ 50 ಜನ ಇದ್ದಾರೆ ಸರ್ ಅಲ್ಲೇ. ಆದ್ರೆ ನಮ್ಮ ಚಿಕ್ಕನಾಯಕ್ ಸಾಹೇಬರು ಸ್ಪಾಟ್ ಅಲ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಅವರು ನಮ್ಮನ್ನೇ ಮರು ತನಿಖೆ ಆಗಿ ನಾವೇ ಹೇಳ್ತಿ ಕೊಡಂಗೆ ಮಾಡಿದ್ರು ಸರ್. ಹೇಳ್ತಿ ಕೊಡೋದು ನಾವು ಯಾವ್ದು ಬಂದು ಹೇಳ್ತಿ ಕೊಟ್ಟಿಲ್ಲ. ನೀವು ಅವ್ರು ಇದ್ದಿದ್ದ ಬಗ್ಗೆ ಏನಾದ್ರು ಸ್ವಲ್ಪ ಎವಿಡೆನ್ಸ್ ಇದಾವ? ಇದ್ದಾರೆ ಸರ್, ಇದ್ದಾರೆ. ಸಾಕ್ಷಿ ಇದ್ರೆ ಕೊಡಿ, ನಾವು ಅದನ್ನ ಸೇರಿಸಿ. ಇಲ್ಲೇ ಸಾಕ್ಷಿ ಇದ್ದಾರೆ ಸರ್, ಹೇಳ್ತಾರೆ ನಾವು. ಆಯ್ತು, ಇದನ್ನ ನೋಡಿ ದಯವಿಟ್ಟು ಸರ್. ಅದು SC ನರಸಿಂಹಮೂರ್ತಿ ಸಪ್ರೇಟ್ ಆಗಿ ಕರ್ಸ್ಕೊಂಡು ಏನ್ ಎವಿಡೆನ್ಸ್ ಇದೆ ನೋಡಿ ನೀವು ಮಾಡ್ಬೇಕು. ಇದನ್ನ ಕೈ ಬಿಟ್ಟಿರೋದು SC ನರಸಿಂಹಮೂರ್ತಿ ಮತ್ತು ಹೇಳ್ತಾರೆ ಅವರು. PSI ಕೈ ಬಿಟ್ಟಿದ್ದಾರೆ ಅಂತೇಳಿ ನೀವು ಅದನ್ನ ಇವ್ರು ಕರೆಸ್ಕೊಂಡು ಏನ್ ಸಾಕ್ಷಿ ಇದೆ ನೋಡಿ, ಇದ್ರೆ ಅದನ್ನು ಸೇರಿ ನಾವು ಅದು ಕಳಿಸ್ತೀವಿ. ಓಕೆ, ಆಮೇಲೆ ಸರ್ ಬೇರೆ ಯಾವ್ದು ಕೆಲಸ ಮನೆ ವಿಚಾರ ಇದೆ. ಒಂದು ಸೈಟ್ ಒಂದು ಅಡಿ ಜಾಗ ಇದೆ ಪಕ್ಕದವ್ರು. ಅವರು ನಮಗೂ ಏನು ಸ್ಟೇಷನ್ ಹತ್ರ ಹೋದ್ರೆ ನರಸಿಂಹಮೂರ್ತಿ ಹೇಳ್ತಾರೆ ಇಲ್ಲಿ ಫೋನ್ ಮಾಡಿ ಅವ್ನೇನು ಕಂಪ್ಲೇಂಟ್ ತಗೋಬಿಡಿ ಅಂತ. ಅವ್ನು ಬರೀ ಫೋನ್ ಮಾಡಿಸುವಾಗ ನಮ್ಮ ಸ್ಟೇಷನ್ ಅಲ್ಲಿ ಯಾವುದೂ ಕೆಲಸ ಆಗಲಿಲ್ಲ ಸರ್. ದಯವಿಟ್ಟು ಅದೊಂದು ಸಾಹೇಬ್ರೆ ನಿಮ್ಗೂ SC ನರಸಿಂಹಮೂರ್ತಿ ಅಂತ ಬಂದಿದ್ದಾರೆ ಅವರು ಇವತ್ತು. ದಯವಿಟ್ಟು ಸಾಹೇಬ್ರೆ ಚಿಕ್ಕನಾಯ್ಕರಪ್ಪ, ದಯವಿಟ್ಟು ಸಾಹೇಬ್ರೆ SC ಸ್ವಲ್ಪ ಕೇರ್ ತಗೊಳ್ಳಿ. ಸುಳ್ಳು ಹೇಳೋಕೆ ಸುಳ್ಳಿಗೆ ಜಾಸ್ತಿ ಮರಬೇಡಿ. ಆಯ್ತಪ್ಪ, ಆಯ್ತು. ಈಗ ನಾನು ಅದ್ರ ಬಗ್ಗೆ ಕ್ರಮ ವಹಿಸ್ತೀನಿ. ನರಸಿಂಹಮೂರ್ತಿ ಅಂದ್ರಲ್ಲ, ಆಯ್ತು. ಆಮೇಲೆ ಸರ್ ಮಾಹಿತಿಯಲ್ಲಿ ಕೇಳಿದ್ದೀನಿ ಸರ್. 6 ತಿಂಗಳಾಗಿದೆ ಸರ್. 25 ಆಗಿದೆ ಸರ್. ಮಾಹಿತಿಯಲ್ಲಿ ಕೇಳಿದ್ದೀನಿ. ಆದ್ರೂ ನನಗೆ ಮಾಹಿತಿನೇ ಕೊಟ್ಟಿಲ್ಲ ಸರ್. ಇನ್ನೂ ಕೊಡ್ರಿ ಸ್ಟೇಷನಲ್ಲಿ. ಏನು FIR ಮಾಹಿತಿ ಕೊಡ್ತಾ ಇಲ್ವಾ? ಅಲ್ಲಿ ನಾನು ಬಂದು ಹೇಳ್ತಿ ಕೊಟ್ಟಿದ್ದೆ ಅಂತ ಹೇಳಿದ್ರು ಸರ್ ಅವರು. ಮಾಹಿತಿ ಕೊಡಿ ಅಂತ ಕೇಳಿದ್ದೀನಿ ಸರ್. 6 ತಿಂಗಳಾದ್ರೂ ನನಗೆ ಮಾಹಿತಿ ಕೊಡ್ತಾ ಇಲ್ಲ. ಈಗ ಒಂದು ಕೆಲಸ ಮಾಡಿ, ನೀವು ಇವತ್ತು ಸಂಜೆ ಅಥವಾ ನಾಳೆನ ಹೋಗಿ ನಿಮ್ಮ ಕಡೆ ಏನೇನು ಇದು ಸಾಕ್ಷಿಗಳಿದಾಗ ಕೊಡಿ. ಅದಾದ್ಮೇಲೆ ನೋಡೋಣ. ಅದರಲ್ಲಿ ನಾವು ಅವ್ರ ಹೆಸರು ಸೇರಿಸಿ ಚಾರ್ಜ್ ಶೀಟ್ ಮಾಡಕ್ಕಾದ್ರೆ ಮಾಡ್ತೀವಿ. ಅಂತಂದ್ರೆ ನೀವೆಲ್ಲ ಮಾಹಿತಿ ತಗೊಂಡು ನಮ್ಗೊಂದು ಅರ್ಜಿ ಕೊಡಿ. ಓಕೆ, ಇಟ್ಕೊಳ್ಳಿ. ಜುಕ್ಕಳಿ ಗ್ರಾಮದಲ್ಲಿ ವಾಸವಾಗಿದ್ದಾರೆ.